ಈ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ರೆ ದೊಡ್ಡದೋಗ್ಬಿಡುತ್ತೆ ಅಂತ ಕೆಲವರು ಹೇಳ್ತಾರೆ. ಬಟ್ ನಮ್ಮನೆಯಲ್ಲಿ ಅದೆಷ್ಟೋ ವರ್ಷಗಳಿಂದ ಯೂಸ್ ಮಾಡ್ತಿದೀವಿ ಅಂತದ್ ಏನು ಆಗಿಲ್ಲ. ನೀವು ಕೂಡ ನನ್ನ ವಿಡಿಯೋಗಳಲ್ಲಿ ನೋಡಿರ್ಬೋದು, ಬೇಜನ್ ಮಣ್ಣಿನ ಪಾತ್ರೆಗಳು ಯೂಸ್ ಮಾಡ್ತೀನಿ ನಾನು ಅಂತ. ಬಟ್ ಏನಂದ್ರೆ ಬೇರೆ ಪಾತ್ರೆಗಳ ತರ ತಗೊಂಬಂದಿದ್ ಕೂಡ್ಲೆ ವಾಶ್ ಮಾಡಿ ಯೂಸ್ ಮಾಡಂಗಿಲ್ಲ. ಮೊದಲ ಬಾರಿಗೆ ಮಾತ್ರ ಕೆಲವೊಂದು ಸ್ಟೆಪ್ಸ್ ನ ಫಾಲೋ ಮಾಡಬೇಕು, ಅದನ್ನ ಪಳಗಿಸಬೇಕು, ಅಂದ್ರೆ ಸೀಸನಿಂಗ್ ಮಾಡಬೇಕು. ಸೊ ಜಸ್ಟ್ ವಾಶ್ ಮಾಡೋದಲ್ಲ, ಪಾತ್ರೆಯನ್ನು ಒಂದು ದಿನ ಪೂರ್ತಿ 24 ಅವರ್ಸ್ ನೀರಿನಲ್ಲಿ ಇಟ್ಟು ಆಮೇಲೆ ಅದನ್ನ ತೆಗೆದು ಈ ರೀತಿ ಓಪನ್ ಪ್ಯಾನ್ ನಲ್ಲಿ ನೀರಿಟ್ಟು ಅಕ್ಕಿ ಬೇಯಿಸಿ ಬೆಂದ ಮೇಲೆ ಅದನ್ನು ಬಸಿದು ಆ ಗಂಜಿ ನೀರನ್ನು ಇದರಲ್ಲಿ ಹಾಕಿ ಮತ್ತೊಂದ್ ದಿನ ಇಡಬೇಕು, 24 ಅವರ್ಸ್ ಇಡಬೇಕು. ನೆಕ್ಸ್ಟ್ ಅದನ್ನ ಬಿಸಾಡಿ ಸುಮ್ನೆ ಲೈಟ್ ಆಗಿ ಒಂದ್ಸಲ ವಾಶ್ ಮಾಡ್ಕೊಂಡು ಡ್ರೈ ಆದ್ಮೇಲೆ ಒಳಗೆ ಹೊರಗೆ ಎಲ್ಲಾ ಕಡೆ ಎಣ್ಣೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಆ ಎಣ್ಣೆ ಎಲ್ಲ ಡ್ರೈ ಆದ್ಮೇಲೆ ಈ ಪಾತ್ರೆ ಕುಕ್ ಮಾಡಕ್ ರೆಡಿ ಗುರು. ಪಾತ್ರೆಗೆ ಏನು ಆಗೋದಿಲ್ಲ ಅನ್ನೋದು ಮಾತ್ರ ಅಲ್ಲ, ಇದ್ರಲ್ಲಿ ಅಡಿಗೆ ಮಾಡಿದ್ರೆ ಆಹಾರದ ರುಚಿ ಹೆಚ್ಚಾಗುತ್ತೆ ಅಂಡ್ ನಮ್ಮ ಆರೋಗ್ಯಕ್ಕೆ ತುಂಬಾ ತುಂಬಾ ಒಳ್ಳೇದು, ಯಾಕಂದ್ರೆ ಇದು ಕಂಪ್ಲೀಟ್ಲಿ ನ್ಯಾಚುರಲ್. ಬಟ್ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಫ್ಲೇಮ್ ಹೈ ಇಡಬಾರ್ದು, ಮೀಡಿಯಂ ಅಥವಾ ಲೋ ಇರಬೇಕು. ಈ ಅದ್ಭುತವಾದ ಪಾತ್ರೆ ನಾನು villageDecor.in ಎಂಬುವ ವೆಬ್ಸೈಟ್ ಇಂದ ತಗೊಂಡೆ. ಅವರ ವೆಬ್ಸೈಟ್ ವಿಸಿಟ್ ಮಾಡಿ, ಬೇಜನ್ ಆಪ್ಷನ್ ಗಳಿವೆ, ಎಲ್ಲಕ್ ಬೇಕಾದ್ರೂ ಅವರು ಡೆಲಿವರಿ ಮಾಡ್ತಾರೆ, ಸೇಫ್ ಆಗಿ ಡೆಲಿವರಿ ಮಾಡ್ತಾರೆ. ವೆಬ್ಸೈಟ್ URL ಇಲ್ಲಿದೆ ನೋಡಿ. ಥ್ಯಾಂಕ್ ಯು.